ಒಂದು ಕಡೆ ಈಗ ಲಾಸ್ಟ್ ಸೀಸನಲ್ಲಿ ನಿಮ್ಮ ಸೀಸನಲ್ಲಿ ಉಗ್ರಂ ಮಂಜು ಅವರಿದ್ದರು. ಆ ಸಂದರ್ಭದಲ್ಲಿ ಮ್ಯಾಕ್ಸ್ ಸಿನಿಮಾದ್ದು ಒಂದು ಟ್ರೈಲರ್ನ ಇದು ಮಾಡಿದರು. ಈ ಸರಿ ಸುದೀಪ್ ಸರ್ದು ಮಾರ್ಕ್ದು ಕೂಡ ಒಂದು ಟ್ರೈಲರ್ನ ಪ್ಲೇ ಮಾಡಿದರು. ಸೊ ಗಿಲ್ಲಿ ಆ ಮನೆಯಲ್ಲಿ ಸ್ಪರ್ಧೆ ಆಗಿದ್ದಾರೆ. ಅವರು ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ರಿಲೀಸು ಆಯಿತು. ಸೊ ಅದರದ್ದು ಒಂದು ಟ್ರೈಲರ್ ಆಗಲಿ ಅಥವಾ ಏನಾದರೂ ತೋರಿಸ್ಬೇಕಾಗಿತ್ತು ಅನ್ನೋದು ಕೂಡ ಹೊರಗಡೆ ಯಾಕೆ ತೋರಿಸ್ಲಿಲ್ಲ ಅನ್ನೋದು ಒಂದಿಷ್ಟು ಸರ್. ಆಮೇಲೆ ಇನ್ನೊಂದೇನು ಅಂದರೆ ಆ ಶೋನ ಹೋಸ್ಟ್ ಮಾಡ್ತಾರೋದು ಸುದೀಪ್ ಸರ್. ಅವ್ರ ಮೂವಿ ಬಂತು ಅಂದರೆ ಸುದೀಪ್ ಸರ್ ಹೇಳಿರಲ್ಲ ನನ್ನ ಮೂವಿನ ಪ್ರಮೋಟ್ ಮಾಡಿಕೊಡ್ರಿ, ನನ್ನ ಮೂವಿನ ಹಾಕ್ರಿ ಅಂತ ಬಿಗ್ ಬಾಸ್ ಟೀಮ್ಗಾಗಲಿ ಕಲರ್ಸ್ ಚಾನಲ್ಗಾಗಲಿ ಹೇಳಲ್ಲ. ಅದು ಖುದ್ದಾಗ ಅವರೇ ಮಾಡೋದು. ಅವ್ರಿಗೆ ಒಂಥರ ಸರ್ಪ್ರೈಸ್ ಆಗಿ ಈ ಥರ ತೋರಿಸಿದ್ವಿ, ಈ ಥರ ಮಾಡಿದ್ವಿ, ಈ ಥರ ಡ್ಯಾನ್ಸ್ ಎಲ್ಲ ಆಡಿಸಿದ್ವಿ ಕಂಟೆಸ್ಟೆಂಟ್ಸು ಅಂತ. ನಮಗೂ ಬಿಗ್ ಬಾಸೇ ಹೇಳಿದ್ದು ಈ ಥರ ಅವ್ರ ಮೂವಿ ರಿಲೀಸ್ ಆಗ್ತಾ ಇದೆ, ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಅಂತ. ಸೊ ನಾವು ಇನಿಷಿಯೇಟಿವ್ ತೊಗೊಂಡು ನಾವು ಕೊರಿಯೋಗ್ರಫಿ ಎಲ್ಲ ಮಾಡಿ ನಾವು ಡ್ಯಾನ್ಸ್ ಆಡಿರ್ತೀವಿ. ಸೊ ಹಂಗಿದ್ದಾಗ ಅದು ಸುದೀಪ್ ಸರ್ಗೂ ಗೊತ್ತಿಲ್ಲ ನಾನು ಪ್ರಮೋಟ್ ಮಾಡಿಕೊಡ್ರಿ, ಅವ್ರು ಕೇಳೋದು ಇಲ್ಲ. ಸೊ ಹಂಗಿದ್ದಾಗ ಅವರು ಸರ್ಪ್ರೈಸ್ ಆಗಿ ಮಾಡಿರ್ತಾರೆ ಹೊರತು. ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು ಡೆವಿಲ್ ಮೂವಿ ಟೀಮ್ ಅವ್ರಿಗೆ ಅವ್ರದ್ದೇ ಒಂದು ಬ್ರ್ಯಾಂಡ್ ಇರುತ್ತೆ, ನಮ್ಮದೇ ಒಂದು ಬ್ರ್ಯಾಂಡ್ ಇದೆ. ನಾವೆಂತಕ್ಕೆ ಇನ್ನೊಬ್ಬರ ಹತ್ರ ಹೋಗಿ ಕೇಳಬೇಕು ಅನ್ನೋದು ಇರುತ್ತೆ ಮನಸ್ಸಲ್ಲಿ. ಸೊ ಡೆವಿಲ್ ಟೀಮ್ ಅವ್ರು ಬಂದು ಬಿಗ್ ಬಾಸ್ ಅವ್ರ ಹತ್ರ ಕೇಳಿರಲ್ಲ ನಮಗೆ ಮಾಡಿಕೊಡ್ರಿ, ನಮಗೆ ಪ್ರಮೋಷನ್ ಮಾಡಿಕೊಡ್ರಿ ಅಂತ. ನಮ್ಮದೇ ಒಂದು ಬ್ರ್ಯಾಂಡ್ ಇದ್ದಾಗ ನಾವೇ ಬೇರೆಯವ್ರನ್ನ ಕೇಳಬೇಕು ಅನ್ನೋದು ಇರುತ್ತೆ. ಸೊ ಹಂಗಿದ್ದಾಗ ಇದಾಗಿರುತ್ತೆ ಹೊರತು ಸುದೀಪ್ ಸರ್ ಯಾವತ್ತೂ ಲೈಫಲ್ಲಿ ನನ್ನ ಪ್ರಮೋಷನೇ ಮಾಡಿ, ನನ್ನ ಮೂವಿ ಪ್ರಮೋಷನೇ ಮಾಡಿ, ನೀವು ನಮ್ಮದೇ ತೋರಿಸ್ರಿ ಅಂತ ಯಾವತ್ತೂ ಹೇಳಲ್ಲ. ಆಮೇಲೆ ಯಾರ್ದಾನ ಮೂವಿ ಬಂದು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿದಾಗ ಟೀಮ್ ಅವರು ಅದನ್ನು ಇಲ್ಲ ಅಂತ ಹೇಳಿರಲ್ಲ. ಆಮೇಲೆ ಸುದೀಪ್ ಸರ್ ಇವ್ರದ್ದು ಹಾಕ್ಬಾರ್ದು ಅಂತ ಮಾತಾಡೋ ವ್ಯಕ್ತಿತ್ವ ಅವ್ರದ್ದಲ್ಲ. ಸೊ ಇದೆಲ್ಲ ನಾರ್ಮಲ್ ಆಗಿ ನಡೆದಿದ್ದು, ಯಾರಿಗೂ ಗೊತ್ತಿರಲ್ಲ. ಇದನ್ನೇನು ಮಾಡ್ತಾರೆ ಸ್ವಲ್ಪ ಜನರು ಅವ್ರವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವ್ರವ್ರದ್ದು ಮಾತು ಮಾಡೋಕ್ಕೆ ಮಾಡಿಡ್ತಾರೆ ಹೊರತು ಇದರಲ್ಲಿ ಇಬ್ಬರು ಇನ್ವಾಲ್ವ್ಮೆಂಟು ಇಲ್ಲ ಸರ್. ಫೈನಲಿ ಬಿಗ್ ಬಾಸ್ ಕಪ್ ಯಾರು ಎತ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ನನ್ನ ಪ್ರಕಾರ ನಾನು ಎತ್ತಬೇಕಾಗಿತ್ತು, ಬಿಡ್ತೀರಾ? ಮತ್ತೆ ಅದಕ್ಕೆ ಇಲ್ಲ ಸರ್, ನನ್ನ ಮನಸ್ಸಲ್ಲಿ ಒಂದು 3-4 ಹೆಸರಿದೆ. ಲೆಟ್ ದ ಬೆಸ್ಟ್ ಒನ್ ವಿನ್. ಯಾಕಂದರೆ ಇದು ಪ್ರತಿಯೊಂದು ಜನರ ಕೈಯಲ್ಲೇ ಓಡೋದ್ರಿಂದ ಜನನೇ ಡಿಸೈಡ್ ಮಾಡೋದು. ಸೊ ಲೆಟ್ ದ ಬೆಸ್ಟ್ ಒನ್. ಅಂದರೆ ನೀವು ಈಗ ಒಂದು ತಿಂಗಳು ಅವ್ರ ಜೊತೆ ಆಟ ಆಡಿದ್ರಲ್ಲ, ಒಳಗಡೆ ಗತಿ ನೋಡಿದಾಗ ನನ್ನ ಪ್ರಕಾರ ನನಗೆ ಮನಸ್ಸಲ್ಲಿ ಅನ್ಸೋದು ರಘು ಸರ್ರು, ಇಲ್ಲ ಗಿಲ್ಲಿ, ರಕ್ಷಿತಾ, ಇವರೆಲ್ಲ ಅನ್ಸುತ್ತೆ ಡಿಸರ್ವಿಂಗ್ ಅಂತ. ಸೊ ಅದು ಜನರ ಮೇಲೆ ಬಿಟ್ಟಿರೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ವಿಶೇಷ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.